ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಬಂಗಾರಪೇಟೆ ಮತಗಟ್ಟೆ ಎದುರು ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮಧ್ಯೆ ಜಟಾಪಟಿಯಾಗಿದೆ. ಬಂಗಾರಪೇಟೆ ಪಟ್ಟಣದ ತಾಲೂಕು ಕಚೇರಿ ಎದುರು ಇರುವಂತಹ ಮತಗಟ್ಟೆ ಬಳಿ ಈ ಹೊಡೆದಾಟ ಆಗಿರೋದು. ಪರಸ್ಪರ ಕೈ ಮಿಲಾಯಿಸೋ ಹಂತಕ್ಕೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಂದಾದ್ರು. ಪರಿಸ್ಥಿತಿ ಕೈ ಮೀರ್ತಾ ಇದೆ ಅನ್ನೋ ಹಂತವನ್ನ ತಲುಪಿತು. ಬಿಜೆಪಿಯವರು ರೌಡಿಸಂ ಮಾಡ್ತಾ ಇದ್ದಾರೆ ಅಂತ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ವಿಷಯ ಏನಾಯಿತು ಅಂತ ಹೇಳಿದ್ರೆ, ಮತದಾನಕ್ಕೆ ತೆರಳುವ ಮತದಾರರನ್ನ ಬೂತ್ ಒಳಗೆ ತೆರಳಿ ಉಭಯ ಪಕ್ಷದ ಮುಖಂಡರು ಓಲೈಕೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂತು. ಹೀಗಾಗಿ ಪೊಲೀಸರು ಎಂಟ್ರಿ ಕೊಟ್ಟರು. ಈ ಸಂದರ್ಭದಲ್ಲಿ ವಾಗ್ವಾದ ಆಯಿತು. ಕೊಡ್ತಾರೆ ರವಿ ಮೇಲ್ನೋಟಕ್ಕೆ ಯಾರದ್ದು ತಪ್ಪು ಅಂತ ಅನಿಸ್ತಾ ಇದೆ. ಈಗ ಪರಿಸ್ಥಿತಿ ತಿಳಿಯಾಗಿದೆಯಾ? ಹೇಗೆ ಯಾರನ್ನಾದ್ರೂ ವಶಕ್ಕೆ ಪಡೆಯೋ ಕೆಲಸ ಆಗಿದೆಯಾ ಅಥವಾ ಚುನಾವಣೆ ನಡೀತಾ ಇರುವಂತಹ ಜಾಗದಿಂದ ಹೊರದಬ್ಬೋ ಕೆಲಸ ಆಗಿದೆಯಾ? ಖಂಡಿತ ಮಮತಾ, ಈಗಾಗಲೇ ಏನು ಪೊಲೀಸರು ಮಧ್ಯಪ್ರವೇಶ ಮಾಡಿ ಎರಡೂ ಪಕ್ಷದ ಮುಖಂಡಗಳನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಆದ್ರೆ ಇಬ್ಬರದು ತಪ್ಪಿರ್ತಕ್ಕಂಥದ್ದು. ಯಾಕಂದ್ರೆ ಇಬ್ಬರು ಮುಖಂಡಗಳು ಮತಗಟ್ಟೆ ಏನು ಕಾಂಪೌಂಡ್ ಏನಿದೆ ಅದ್ರ ಒಳಗೆ ಹೋಗಿ ಮತಯಾಚನೆ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಎರಡೂ ಪಕ್ಷದ ಮುಖಂಡಗಳು ಪರಸ್ಪರ ಮಾತಿನ ಚಕಮಕಿಗೆ ಇಳಿದಿರ್ತಕ್ಕಂಥದ್ದು. ಆದ್ರೆ ಪೊಲೀಸರು ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷ ಮತ್ತೆ ಆಡಳಿತಾರೂಢ ವಿರೋಧ ಪಕ್ಷ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೆಲವರಿಗೆ ರಿಯಾಯಿತಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಒಳ ಕಾಂಪೌಂಡ್ ಒಳಗಡೆ ಹೋಗಿ ಅಂದ್ರೆ 100 ಮೀಟರ್ ಒಳಗಡೆ ಹೋಗಿ ಮತಯಾಚನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಎರಡೂ ಪಕ್ಷದ ಮುಖಂಡಗಳಿಗೆ ಮಾತಿನ ಚಕಮಕಿ ನಡೆಯುವಂಥದ್ದು. ಮತ್ತೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಈಗಾಗಲೇ ಪರಿಸ್ಥಿತಿಯನ್ನು ತಿಳಿಗೊಳಿಸಿರ್ತಕ್ಕಂಥದ್ದು. ಪ್ರಕರಣ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿದೆ. ಜೊತೆಗೆ ಯಾರನ್ನೂ ಕೂಡ ವಶಕ್ಕೆ ಪಡೆದಿಲ್ಲ. ಯಾಕಂದ್ರೆ ಚುನಾವಣೆ ಅಂದ ಬಳಿಕ ಈ ತರದ್ದು ಸಣ್ಣ ಪುಟ್ಟ ಘಟನೆಗಳು ಕಾಮನ್ ಅನ್ನುವಂಥದ್ದು ಪೊಲೀಸ್ ವಲಯಗಳಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತುಗಳಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಿಸುವಂತ ಪೊಲೀಸರು ಎರಡೂ ಮುಖಂಡಗಳನ್ನ ಓಕೆ ರೈಟ್ ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.